ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಧಿಕಾರಿಗಳ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್ ನಡೆಸಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಒಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಒಂದು ಮಹತ್ವದ ಮೀಟಿಂಗ್ನಲ್ಲಿ ಡಿಸಿ, ಎಸ್ಪಿ ಹಾಗೆ ಸಿಒಗಳು ಕೂಡ ಭಾಗಿಯಾಗಿದ್ರು. ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಒಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಧಿಕಾರಿಗಳು ಎಚ್ಚರಿಕೆಯಿಂದ ಕೆಲಸವನ್ನ ನಿರ್ವಹಿಸಿ ಅಂತ ಸೂಚನೆಯನ್ನ ನೀಡಿದ್ದಾರೆ. ಹಾಗೆ ಯೋಜನೆಗಳಾಗಿರ್ಬೋದು ಅಥವಾ ಕಾಮಗಾರಿಗಳಾಗಿರ್ಬೋದು, ಇದರ ಬಗ್ಗೆ ನಿರಂತರ ನೀವು ಎಕ್ಸಾಮಿನ್ ಮಾಡ್ತಲೇ ಇರಬೇಕಾಗುತ್ತೆ ಅಂತ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಹಾಗೆ ಕುಡಿಯುವ ನೀರು ಈ ವಿಚಾರವಾಗಿಯೂ ಕೂಡ ಪರಿಶೀಲನೆ ನಡೆಸಿ ಅಂತ ಒಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸರ್ಕಾರದ ಎಲ್ಲ ಪ್ರಮುಖ ಇಲಾಖೆಗಳ ಮುಖ್ಯಸ್ಥರು ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಿ. ಜವಾಬ್ದಾರಿ ಸ್ಥಾನದಲ್ಲಿ ಇರುವ ಅಧಿಕಾರಿಗಳು ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಬೇಕಾಗತ್ತೆ. ಸಾರ್ವಜನಿಕ ಯೋಜನೆಗಳು ಅಥವಾ ಕಾಮಗಾರಿಗಳ ಕುರಿತು ನಿರಂತರ ಪರಿಶೀಲನೆ ಹಾಗೆ ಪ್ರಗತಿ ಬಗ್ಗೆ ನಿರಂತರ ಗಮನವನ್ನು ಹರಿಸಿ ಕಡತಗಳ ವಿಲೇವಾರಿ ಹಾಗೆ ಅನಾವಶ್ಯಕವಾಗಿ ಕೆಲಸ ವಿಳಂಬ, ಲಂಚ, ಭ್ರಷ್ಟಾಚಾರ ಕಂಡ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ ಸಿಎಂ ಡಿಕೆ. ಸಚಿವರ ಮುಂದೆಯೇ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಡಿಕೆ ಶಿವಕುಮಾರ್. ಭ್ರಷ್ಟಾಚಾರ ಮುಕ್ತ ಸರ್ಕಾರವೇ ನನ್ನ ಆದ್ಯತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಸ್ವಚ್ಛ ಹಾಗೂ ಪಾರದರ್ಶಕ ಆಡಳಿತ ಕೊಡಬೇಕು. ಎಲ್ಲ ಜಿಲ್ಲೆಗಳಿಗೂ ಸಮಸ್ಯೆ ಆಲಿಸೋದಕ್ಕೆ ಖುದ್ದು ನಾನೇ ಬರ್ತೇನೆ, ನಾನೇ ಗ್ರೌಂಡ್ಗೆ ಇಳಿತೀನಿ ಅಂತ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಸರ್ಕಾರವೇ ನನ್ನ ಆದ್ಯತೆ ಅಂತ ಹೇಳಿದ್ದಾರೆ. ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಲಂಚ ಕೇಳಿದ್ರೆ, ಅಕಸ್ಮಾತ್ ಏನಾದರೂ ಕೆಲಸ ಆಗಬೇಕು ಅಂತ ಅಂದರೆ ಲಂಚ ಕೊಡಿ ಅಂತ ಬೇಡಿಕೆ ಏನಾದರೂ ಇಟ್ಟರೆ ದೂರು ನೀಡಬಹುದು ಇನ್ನು ಮುಂದೆ. ಹೀಗಾಗಿ ಫೋನ್ ನಂಬರ್ ಡಿಸ್ಪ್ಲೇ ಕೂಡ ಮಾಡೋ ಬಗ್ಗೆ ಅವರು ಧ್ವನಿ ಎತ್ತಿದ್ದಾರೆ. ಇದರ ಜೊತೆಗೆ ನನ್ನ ವೈಯಕ್ತಿಕ ನಿರೀಕ್ಷೆಗಳು ಏನೂ ಇಲ್ಲ, ಸ್ವಚ್ಛ ಮತ್ತು ಪಾರದರ್ಶಕ ಆಡಳಿತವನ್ನು ಕೊಡಬೇಕು, ನಾವೆಲ್ಲ ಒಂದೇ ಟೀಮ್ ರೀತಿ ಕೆಲಸ ಮಾಡಬೇಕು, ಕರ್ನಾಟಕ ಒಂದು ಸಿಂಗಲ್ ಟೀಮ್ ಆಗಿ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಮಳೆ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ ಸಿಎಂ ಡಿಕೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಸಿಎಂ ಡಿಕೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಏನಿದೆ ಮೀಟಿಂಗ್ ನ ಹೈಲೈಟ್ಸ್, ಏನೆಲ್ಲ ಎಚ್ಚರಿಕೆ ನೀಡಿದ್ರು ಅಂತ? ಸಿಂಚನ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಮೊದಲ ಬಾರಿ ಡಿಸಿ, ಎಸ್ಪಿ ಮತ್ತು ಅದೇ ಜಿಲ್ಲಾ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ವಿಧಾನಸೌಧ ನಡೆಸಿರುವಂತಹ ಸಭೆಯಲ್ಲಿ ಅಧಿಕಾರಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನ ಡಿಕೆ ಶಿವಕುಮಾರ್ ನೀಡಿದ್ದಾರೆ. ಯಾವೆಲ್ಲ ಇಲಾಖೆಗಳಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು ಅಂತ ಬಗ್ಗೆ ಅವರ ಒಂದು ಮೊದಲನೇ ಅಜೆಂಡಾ ಆಗಿದೆ. ಅದರಲ್ಲೂ ಸಹ ಅಧಿಕಾರಿಗಳೆಲ್ಲ ಒಟ್ಟಾಗಿ ಕೆಲಸ ಮಾಡಿದ ಮಾತ್ರ ಒಂದು ಸರ್ಕಾರವನ್ನ ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕಾಗುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಎಲ್ಲರೂ ಸಹ ಒಂದು ಟೀಮ್ ಆಗಿ ಒಂದು ಕೆಲಸವನ್ನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲವೂ ಸಹ ಪ್ರಯತ್ನ ಮಾಡೋಣ. ಹಾಗಾಗಿ ನೀವೆಲ್ಲರೂ ಸಹ ನಮ್ಮ ಒಂದು ಏನು ಹೋರಾಟಕ್ಕೆ ಅಥವಾ ನಮ್ಮ ಒಂದು ಆಡಳಿತಕ್ಕೆ ನೀವು ಸಾಥ್ ಕೊಡಬೇಕು ಅಂತ ಅನ್ನೋದನ್ನು ಸಹ ಡಿಸಿಎಂ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಎರಡನೇದಾಗಿ ವಿಶೇಷವಾಗಿ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ, ಈ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಕೊಡಬೇಕು ಅಂತ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಶ್ರಮ ವಹಿಸಬೇಕು. ಯಾವ್ಯಾವ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ಆರೋಪಗಳಿರ್ಬೋದು, ಬೇರೆ ಬೇರೆ ಏನು ಕ್ರಮಗಳು ಕಂಡು ಬರ್ತವೆ, ಇದನ್ನ ಕಂಡು ಬಂದ ಮುಂದಿನ ದಿನಗಳಲ್ಲಿ ಆ ಇಲಾಖೆ ಮುಖ್ಯಸ್ಥರನ್ನ ಜವಾಬ್ದಾರನಾಗಿ ಮಾಡಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕಾಗತ್ತೆ. ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಮುಲಾಜಿಗೆ ಒಳಪಡೋನಲ್ಲ. ಮತ್ತು ಇಲಾಖೆಯಲ್ಲಿ ಭ್ರಷ್ಟಾಚಾರ ಕಂಡು ಬಂದಿದ್ದಾರೆ, ಕಡತಗಳ ವಿಲೇವಾರಿ ಇರ್ಬೋದು, ಯೋಜನೆಗಳ ವಿಳಂಬ ಇರ್ಬೋದು ಅಥವಾ ಯೋಜನೆಗಳ ಅನುಷ್ಠಾನ ಇರ್ಬೋದು ಅಥವಾ ಭ್ರಷ್ಟಾಚಾರ ಇರ್ಬೋದು, ಇಂತಹ ಒಂದು ವ್ಯವಹಾರಗಳು ಕಂಡು ಬಂದಿದ್ದಲ್ಲಿ ಕಠಿಣ ಕ್ರಮ ಮತ್ತು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಈಗಲೇ ಸೂಚನೆ ಕೊಡ್ತೀವಿ ಅಂತ ಅನ್ನೋದನ್ನು ಸಹ ಅವರು ಸಭೆಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಮತ್ತು ಆದಷ್ಟು ಶೀಘ್ರವಾಗಿ ಮುಂಬರುವ ದಿನಗಳಲ್ಲಿ ಈಗ ಏನು ರಾಜ್ಯ ಸರ್ಕಾರ 100 ದಿನಗಳ ವಿಶೇಷ ಯೋಜನೆಯನ್ನು ರೂಪಿಸಿಕೊಂಡಿದೆ. 100 ದಿನಗಳಲ್ಲಿ ರಾಜ್ಯ ಸರ್ಕಾರ ಟೇಕ್ ಆಫ್ ಆಗಿದೆ ಅಂತ ಅನ್ನೋದನ್ನ ಸಾಬೀತು ಮಾಡ್ಕೊಳ್ಳೋಕ್ಕೋಸ್ಕರ ರಾಜ್ಯಾದ್ಯಂತ ಅಭಿಯಾನ ಕೈಗೊಳ್ಳಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಗಿದೆ. ಅದರಲ್ಲಿ ಡಿ ಖಾತಾದಿಂದ ಖಾತಾ ಅಭಿಯಾನ ಇರ್ಬೋದು, ವಿದ್ಯಾರ್ಥಿಗಳಿಗೆ ಏನು ಬಸ್ ಪಾಸ್ ವಿತರಣೆ ಕಾರ್ಯಕ್ರಮ ಅದಿರ್ಬೋದು, ರಸಗೊಬ್ಬರ ಮತ್ತು ಈ ದಾಸ್ತಾನು ಏನೋ ಸಮಸ್ಯೆ ಬರ್ತದೆ ಅದನ್ನು ಸರಿಪಡಿಸೋದಿರ್ಬೋದು, ಮತ್ತು ಈಗೇನು ಮನೆಗಳನ್ನ ಕಟ್ಟಿದರೆ ಅವ್ರಿಗೆ ಓಸಿ ಮತ್ತು ಸಿಸಿ ಸಿಗದೇನೆ ವಿದ್ಯುತ್ತಿನ ಸಂಪರ್ಕ ಕೊಟ್ಟಿರಲ್ಲ, ಅದನ್ನ ಆದಷ್ಟು ಶೀಘ್ರವಾಗಿ ಮಾಡ್ಕೊಡ್ಬೇಕು ಅಂತ ಅದಕ್ಕೆ ಬೆಸ್ಕಾಂ ಇರ್ಬೋದು, ಸ್ಥಳೀಯ ಆಡಳಿತ ಇರ್ಬೋದು, ನಗರಸಭೆ, ಪಟ್ಟಣ ಪಂಚಾಯತಿ, ಪುರಸಭೆಗಳ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಬೇಕು ಅನ್ನೋದು. ಕಂದಾಯ ಇಲಾಖೆಯಿಂದ ಈ ನಿವೇಶನ ಸಂಬಂಧಪಟ್ಟಂತೆ ಹಕ್ಕುಪತ್ರ ವಿತರಣೆ ಮಾಡೋದಿರ್ಬೋದು, ಅದನ್ನು ಸಹ ಆದಷ್ಟು ಶೀಘ್ರವಾಗಿ ಮಾಡ್ಬೇಕು ಅನ್ನೋದು. ಇನ್ನು BPL ಕಾರ್ಡ್ಗಳಿರ್ಬೋದು, APL ಕಾರ್ಡ್ಗಳ ಬದಲಾವಣೆ ಸಂಬಂಧಪಟ್ಟಂತೆ ಈಗಾಗಲೇ ನಡೆತಿರುವಂತಹ ಪ್ರಕ್ರಿಯೆನ ಆದಷ್ಟು ತೀವ್ರಗೊಳಿಸಬೇಕು ಅನ್ನೋದು. ಅದೇ ರೀತಿ ಪಿಂಚಣಿ ಯೋಜನೆ ಏನಿದೆ ಅದರಲ್ಲಿ ಹಲವಾರು ಲೋಪದೋಷಗಳಿರೋದು
ಸರಿಪಡಿಸಿ ಆದಷ್ಟು ಬೇಗ ಹೆಚ್ಚಿನ ಜನರಿಗೆ ಅದು ಯೋಜನೆ ಲಭ್ಯ ಆಗ್ಬೇಕು. ಮತ್ತು ಕೆಲವರು ಈ ಯೋಜನೆ ದುರುಪಯೋಗ ಮಾಡಿಕೊಂಡು ಸತ್ತವರು ಇರ್ಬೋದು ಅಥವಾ ಅವರ ಕುಟುಂಬದ ಕಿರಿಯ ವಯಸ್ಸಿನವರು ಸಹ ಈ ರೀತಿ ಯೋಜನೆ ದುರುಪಯೋಗ ಮಾಡಿಕೊಂಡು ಸರ್ಕಾರದ ಸೌಲಭ್ಯಗಳು ಪಡಿತಾ ಇರೋದನ್ನ ಆದಷ್ಟು ಕಡಿಮೆ ಮಾಡಬೇಕು, ಪರಿಷ್ಕರಣೆ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ಈಗಾಗಲೇ ಪೊಲೀಸ್ ಇಲಾಖೆ ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರೌಡಿ ನಿಗ್ರಹ ದಳವನ್ನು ರಚನೆ ಮಾಡಬೇಕು, ಅಧಿಕಾರಿಗಳು ರೌಡಿಗಳ ಜೊತೆ ಶಾಮೀಲಾಗಿರ್ಬೋದು ಅಥವಾ ಪಾಲಿಟಿಷಿಯನ್ಗಳು ಶಾಮೀಲಾಗಿರ್ಬೋದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಿರ್ಬೋದು ಅಥವಾ ಪೊಲೀಸ್ ಇಲಾಖೆನಲ್ಲಿ ಈ ರೀತಿ ಬೇರೆ ಬೇರೆ ವ್ಯವಹಾರಗಳನ್ನ ದುರುಪಯೋಗ ಮಾಡ್ಕೊಂತ ಕ್ರಮಗಳು ಕಂಡು ಬಂದು ಸಹ ತತ್ಕ್ಷಣದಲ್ಲಿ ಯಾವುದೇ ಮುಲಾಜಿಲ್ಲದೆ ಸಸ್ಪೆಂಡ್ ಆಗ್ಬೋದು ಅಥವಾ ಡಿಸ್ಮಿಸ್ ಮಾಡೋಕ್ಕೂ ಸಹ ನಾನು ಕ್ರಮವನ್ನು ಕೈಗೊಳ್ತೇನೆ, ಯಾವುದೇ ಮುಲಾಜಿಲ್ಲ ಅಂತ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ರಾಜ್ಯಾದ್ಯಂತ ವಿಶೇಷವಾಗಿ ಈ ಕಾನೂನು ಸುವ್ಯವಸ್ಥೆ ಮತ್ತು ಕೋಮು ಗಲಭೆ ಏನಿದೆ ಅದು ಒಂದ್ ವೇಳೆ ನಡೆದಿದ್ದೇ ಆದಲ್ಲಿ ರಾಜ್ಯಕ್ಕೆ ಕೆಟ್ಟ ಹೆಸರು ಬರುತ್ತೆ, ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿ ಆಗುತ್ತೆ ಮತ್ತು ಕಾನೂನು ಸುವ್ಯವಸ್ಥೆ ಭಂಗವಾದ್ರೆ ಆ ಒಂದು ಪ್ರದೇಶ ಶಾಂತಿಯುತವಾಗಿ ಮತ್ತೆ ಮರುಸ್ಥಾಪನೆ ಮಾಡ್ಬೇಕಾದ್ರೆ ಸಾಕಷ್ಟು ಕಾಲಾವಕಾಶ ಬೇಕಾಗುತ್ತೆ. ಅದರಿಂದ ಉತ್ಪಾದನೆ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇಂಡಸ್ಟ್ರಿಯಲ್ಗಳಿರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು, ಸಂಘಟನೆಗಳಿರ್ಬೋದು, ಇಂಡಸ್ಟ್ರಿಗಳಿರ್ಬೋದು, ಈ ಬೇರೆ ಬೇರೆ ವಿಷಯಗಳಲ್ಲೂ ಸಹ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಅನ್ನೋದು. ವಿಶೇಷವಾಗಿ ಮಾದಕ ದ್ರವ್ಯ, ಮಾದಕ ವ್ಯಸನ ಅಥವಾ ಗಾಂಜಾ ಇರ್ಬೋದು, ಅಫೀಮ್ ಇರ್ಬೋದು, ಕಳ್ಳ ಸಾಗಾಣಿಕೆ ವ್ಯಾಪಕವಾಗಿ ಇಡೀ ರಾಜ್ಯದಿಂದ ಕಂಡು ಬರ್ತದೆ. ಅದು ವಿಶೇಷವಾಗಿ ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು ಮತ್ತೆ ಎಲ್ಲಿ ಶಾಲಾ ಕಾಲೇಜುಗಳು ಅಲ್ಲೆಲ್ಲವೂ ಸಹ ಇಂಥ ಪ್ರಕರಣಗಳು ವ್ಯಾಪಕ ಕಂಡು ಬರ್ತವೆ. ಅದನ್ನ ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ನಿಗ್ರಹ ಮಾಡುವ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕ್ರಮ ವಹಿಸಬೇಕು. ಅದೇ ರೀತಿ ಶಾಲಾ ಕಾಲೇಜು ಮಟ್ಟದಲ್ಲಿ ವಿದ್ಯಾರ್ಥಿನಿಯರು ಇಂತಹ ಡ್ರಗ್ಸ್ ಹಾವಳಿಗೆ ಇದಕ್ಕೆ ವ್ಯಸನಕ್ಕೆ ಒಳಗಾಗ್ತಾರೆ. ಅಂತದನ್ನ ನೀವು ಆದಷ್ಟು ತಡೆಗಟ್ಟಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕು ಅದನ್ನ ಕೈಗೊಳ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇನ್ನು ರಾಜ್ಯಾದ್ಯಂತ ಮುಂಗಾರು ಆರಂಭವಾಗಿದೆ. ಹಾಗಾಗಿ ರಾಜ್ಯಾದ್ಯಂತ ಕೃಷಿ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ಅಲರ್ಟ್ ಆಗ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಗೊಬ್ಬರ ದಾಸ್ತಾನು ಕಡಿಮೆ ಇದೆ, ಕೆಲವು ಕಡೆ ದಾಸ್ತಾನು ಇದ್ರೆ ಕೆಲವು ಕಡೆ ವಿತರಣೆ ಸಮಸ್ಯೆ ಆಗ್ತದೆ, ಕೆಲವು ಹಂಚಿಕೆ ಸಮಸ್ಯೆ ಆಗ್ತದೆ. ರೈತರು ಅಲ್ಲಲ್ಲಿ ಗೊಬ್ಬರಕ್ಕೋಸ್ಕರ ಅಲ್ಲಲ್ಲಿ ಕ್ಯೂ ನಿಲ್ಲುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಕೆಲವರು ಸ್ಟಾಕ್ ಇದು ಸಹ ವಿತರಣೆ ಮಾಡ್ತಾ ಇಲ್ಲ. ಇನ್ನು ಕೆಲವರು ಖರೀದಿ ಮಾಡಿ ಇಟ್ಕೊಂಡಿದಂತ ಮಾಹಿತಿ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಹೆಚ್ಚಿನ ಕ್ರಮವನ್ನು ಕೈಗೊಳ್ಳಿ. ಯಾಕಂದ್ರೆ ಜೂನ್ ತಿಂಗಳ ಎರಡನೇ ವಾರ ಆರಂಭವಾಗಿದೆ. ಹಾಗಾಗಿ ಬಹುತೇಕ ರಾಜ್ಯಾದ್ಯಂತ ಬಿತ್ತನೆ ಕಾರ್ಯ ಇರ್ಬೋದು, ಬೇರೆ ಬೇರೆ ಕಾರ್ಯಗಳು ಆರಂಭವಾಗ್ತವೆ. ಹಾಗಾಗಿ ದಿಢೀರ್ ಅಂತ ಬಿತ್ತನೆ ಬೀಜ ಇರ್ಬೋದು ಮತ್ತು ರಸಗೊಬ್ಬರದ ಸಮಸ್ಯೆ ಉಂಟಾಗುತ್ತೆ. ಕೆಲವು ದುರುಪಯೋಗ ಮಾಡಿಕೊಂಡು ದಾಸ್ತಾನು ಇಟ್ಕೊಂಡು ಅಕ್ರಮ ದಾಸ್ತಾನು ಇಟ್ಕೊಂಡು ಅನ್ನೆಸರಿ ಇದನ್ನ ಕೃತಕ ಅಭಾವ ಸೃಷ್ಟಿ ಮಾಡುವಂತ ಒಂದು ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು. ಈಗಲೇ ಅಧಿಕಾರಿಗಳು ಎಲ್ಲಿ ದಾಸ್ತಾನು ಇದೆ, ಎಲ್ಲೆಲ್ಲಿ ಹೆಚ್ಚುವರಿ ದಾಸ್ತಾನು ಇದೆ, ಎಲ್ಲಿ ಅಗತ್ಯತೆ ಕಂಡು ಬರ್ತದೆ ಮತ್ತು ಯಾವ ಜಿಲ್ಲೆಗೆ ನೀವು ರಿಕ್ವೈರ್ಮೆಂಟ್ ಇದೆ ಮತ್ತು ಎಲ್ಲೆಲ್ಲಿ ಬಿತ್ತನೆ ಬೀಜಗಳ ಕೊರತೆ ಕಂಡು ಬರುತ್ತೆ, ಯಾವ ಜಿಲ್ಲೆಗೆ ಇದನ್ನ ನೀವು ಪೂರೈಕೆ ಮಾಡಬೇಕು ಅಂತ ಅನ್ನೋದನ್ನ ಜಿಲ್ಲಾ ಹಂತದ ಅಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಕೋಆರ್ಡಿನೇಟ್ ಮಾಡಿಕೊಂಡು ನೀವು ಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನ ಸರಬರಾಜು ಮಾಡುವಂತ ಕೆಲಸವನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಗೊಬ್ಬರ ಮತ್ತು ಬೀಜ ವಿಷಯದಲ್ಲಿ ಗೊಂದಲ ಉಂಟಾಗಲಿ, ರೈತರ ಪ್ರತಿಭಟನೆ ಮಾಡೋದಾಗ್ಲಿ ಅಥವಾ ರೈತರ ಶಾರ್ಟೇಜ್ ಆಗಿ ಅಂತದಾಗ್ಲಿ ನನ್ನ ಗಮನಕ್ಕೆ ಬಂದೆ, ನಾನು ಕಠಿಣ ಕ್ರಮವನ್ನು ಕೈಗೊಳ್ತೇನೆ. ನಿಮ್ಗೆ ಹೇಗಾದ್ರೂ ಮಾಡಿ ಅಂತಾರಾಜ್ಯಗಳಲ್ಲಿ, ಯಾಕಂದ್ರೆ ಕೆಲವು ರಾಜ್ಯಗಳಲ್ಲಿ ಕರ್ನಾಟಕ ಹೊರತುಪಡಿಸಂತೆ ಅಂದ್ರೆ ಉತ್ತರ ಭಾರತ ಪ್ರದೇಶಗಳಲ್ಲಿ ಇನ್ನೂ ಸಹ ಮುಂಗಾರು ಎಂಟರ ಬಗ್ಗೆ ಇನ್ನೂ 2-3 ತಿಂಗಳ ಅವಧಿ ಆಗುತ್ತೆ. ಹೀಗಾಗಿ ಎಕ್ಸ್ಚೇಂಜ್ ಆಫರ್ಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಗೊಬ್ಬರಗಳಿರ್ಬೋದು, ಬಿತ್ತನೆ ಬೀಜಗಳನ್ನು ನೀವು ತರಿಸ್ಕೊಂಡು ನಮ್ಮ ರಾಜ್ಯದ ರೈತರಿಗೆ ಅನುಕೂಲವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಏನ್ ಕ್ರಮ ಕೈಗೊಳ್ಳಬೇಕು ಅದಕ್ಕೂ ಸಹ ಕ್ರಮವನ್ನು ಕೈಗೊಳ್ಳಿ ಅಂತ ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ಶಾಲಾ ಕಾಲೇಜು ಮಕ್ಕಳಿಗೇನು ಬಸ್ ಪಾಸ್ ವಿತರಣೆ ಇರ್ಬೋದು, ಇವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಅನ್ನೋದು ಮತ್ತು ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಪ್ರಕರಣ ಬಗ್ಗೆ ವ್ಯಾಪಕವಾಗಿ ನಡೀತಾ ಇದೆ. ಆ ನಿಟ್ಟಿನಲ್ಲೂ ಸಹ ನೀವು ಎಚ್ಚರಿಕೆಯ ಕ್ರಮವನ್ನು ಕೈಗೊಳ್ಳಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಷಯದಲ್ಲಿ ವಿಶೇಷವಾಗಿ ವಯೋವೃದ್ಧರಿರ್ಬೋದು ಅಥವಾ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣ ಕಂಡು ಬರ್ತದೆ. ಪ್ರಕರಣಗಳು ಸಮರ್ಪಕವಾಗಿ ತನಿಖೆ ಆಗ್ತಾ ಇಲ್ಲ, ತನಿಖೆ ಆದಂತದ್ದು ಅಭಿಯೋಜನೆ ಆಗ್ತಾ ಇಲ್ಲ, ಅಭಿಯೋಜನೆ ಆದಂತ ಪ್ರಕರಣಗಳಲ್ಲಿ ಬಹುತೇಕ ಪ್ರಕರಣಗಳಲ್ಲಿ ಆರೋಪ ಸಾಬೀತಾಗ್ತಾ ಇಲ್ಲ. ಇಂತಹ ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಅಭಿಯೋಜನೆ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸವನ್ನ ನಿರ್ವಹಣೆ ಮಾಡಬೇಕು ಅಂತ ನನ್ನ ಸೂಚನೆ ಕೊಟ್ಟಿದ್ದಾರೆ. ಇನ್ನು ವಿಶೇಷವಾಗಿ ಈ ಒಂದು ರೌಡಿ ನಿಗ್ರಹ ದಳವನ್ನ ಎಲ್ಲಾ ಕಡೆ ಮಾಡಬೇಕು ಅಂತ ಅನ್ನೋದು. ಆ ನಿಟ್ಟಿನಲ್ಲಿ ಆದಷ್ಟು ಶೀಘ್ರವಾಗಿ ಈ ಒಂದು ರೌಡಿ ನಿಗ್ರಹ ದಳಗಳನ್ನ ಪ್ರತಿಯೊಂದು ತಾಲೂಕು ಹಂತದಲ್ಲೂ ಸಹ ನೀವು ಆದಷ್ಟು ಶೀಘ್ರವಾಗಿ ರಚನೆ ಮಾಡ್ಲಿಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಪೋಡಿ ಮುಕ್ತ ಮತ್ತು ಈಗಾಗಲೇ ಪೋಡಿ ಇರ್ಬೋದು, ಪಾಣಿ ಇರ್ಬೋದು, ಜನರ ಓಸಿ ಕೊಡೋದಿರ್ಬೋದು ಅಥವಾ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ಏನ್ ನಡೀತಾ ಇತ್ತು ಅದನ್ನ ಇನ್ನಷ್ಟು ತೀವ್ರಗೊಳಿಸಬೇಕು ಮತ್ತು ಸಾರ್ವಜನಿಕರಿಗೆ, ರೈತರಿಗೆ ಆದಷ್ಟು ಅಗತ್ಯತೆ ಕಂಡು, ಯಾಕಂದ್ರೆ ಈ ಬಿತ್ತನೆ ಸಂದರ್ಭದಲ್ಲಿ ರೈತರಿಗೆ ಆಟಿಸಿ ಬೇಕಾಗತ್ತೆ, ಅವ್ರ ಜಮೀನು ಬೇಕಾಗತ್ತೆ. ಒಂದ್ ವೇಳೆ ಕಷ್ಟ ಸಮಸ್ಯೆ ಬಂದಾಗ ಜಮೀನುಗಳನ್ನ ಅಳತೆ ಮಾಡಿದನ್ನ ಮಾರಾಟ ಮಾಡ್ಬೇಕಾಗತ್ತೆ, ಸ್ಕೆಚ್ ಕಾಪಿ ಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಅವರಿಂದ ಸುಲಿಗೆ ಮಾಡೋದಿರ್ಬೋದು, ಬೇರೆ ಬೇರೆ ಪ್ರಕರಣಗಳನ್ನು ಕಂಡು ಬಂದ್ರೆ ಅವನ್ನ ಕಠಿಣ ಕ್ರಮ ಕೈಗೊಳ್ಬೇಕಾಗತ್ತೆ. ಹಾಗಾಗಿ ಜಿಲ್ಲಾಧಿಕಾರಿಗಳಿರ್ಬೋದು, ಅದೇ ರೀತಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಬೇಕು ಅಂತ ನನ್ನ ಸೂಚನೆ ಕೊಟ್ಟಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ವಿಶೇಷವಾಗಿ ಆರ್ಡಿಪಿಆರ್ ಇದ್ದಿಲ್ಲಕ್ಕೆ ಇತ್ತೀಚೆಗೆ ಮನ್ರೇಗಾ ಕಾರ್ಯಕ್ರಮವನ್ನ ಅದನ್ನ ಬಂದ್ ಮಾಡಿದ ನಂತರ ಈಗ ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿಗೆ ಬಂದಿದೆ. ಅದು ಜುಲೈ ತಿಂಗಳಿಂದ ಆರಂಭವಾಗ್ತದೆ. ಈಗಾಗಲೇ ಸುಮಾರು 5,000 ಕೋಟಿ ರೂಪಾಯಿ ಅನುದಾನವನ್ನ ರಾಜ್ಯ ಸರ್ಕಾರಕ್ಕೆ ಹಂಚಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಹಿಂದೆ ಈ ಒಂದು ಮನ್ರೇಗಾ ಯೋಜನೆ ಏನು ಕಾಮಗಾರಿ ಕೈಗೊಳ್ಳಲಾಗಿತ್ತು
ಅದ್ರ ಬಾಕಿ ಅನ್ನೋದನ್ನ ಬಿಡುಗಡೆ ಮಾಡಿ ಹೊಸ ಕಾಮಗಾರಿ ಕೈಗೊಳ್ಳೋ ಸಂಬಂಧಪಟ್ಟಂತೆ ಆದಷ್ಟು ತ್ವರಿತವಾಗಿ ನೀವು ಕ್ರಿಯಾ ಯೋಜನೆ ಸಿದ್ಧಪಡಿಸಿಕೊಂಡು ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು ಅಂತ ಸಹ ಡಿ ಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಇನ್ನು ವಿಶೇಷವಾಗಿ ನೀರಾವರಿ ಯೋಜನೆಗಳ ಬಗ್ಗೆ ಇರ್ಬೋದು ಅಥವಾ ಬೇರೆ ಬೇರೆ ಇಂಡಸ್ಟ್ರಿಯಲ್ ಸಂಬಂಧಪಟ್ಟಿರ್ಬೋದು ಮತ್ತು ಆನ್ ಗೋಯಿಂಗ್ ಪ್ರಾಜೆಕ್ಟ್ ಬಗ್ಗೆ ಆದಷ್ಟು ವೇಗವಾಗಿ ಏನು ಇನ್ನು ಯೋಜನೆಗಳನ್ನ ಮುಕ್ತಾಯ ಮಾಡುವಂತದ್ದು ಮತ್ತು ಆನ್ ಗೋಯಿಂಗ್ ಇರುವಂತದ್ದು ಕಾರ್ಯಕ್ರಮಗಳೆಷ್ಟು, ಈಗಾಗಲೇ ಕಂಪ್ಲೀಟ್ ಆಗುವ ಕಾರ್ಯಕ್ರಮಗಳೆಷ್ಟು, ಇನ್ನು ಬಾಕಿ ಎಷ್ಟು ಯೋಜನೆಗಳಿವೆ, ಆ ಯೋಜನೆಗಳಿಗೆ ಎಷ್ಟು ಅನುದಾನ ಬೇಕಾಗುತ್ತೆ, ಕಂಪ್ಲೀಷನ್ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕು, ಇವೆಲ್ಲರ ಬಗ್ಗೆನೂ ಜಿಲ್ಲಾ ಹಂತದಲ್ಲಿ ಅಧಿಕಾರಿಗಳು ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಬೇಗ 1 ವಾರದೊಳಗೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಎಲ್ಲಾ ಇಲಾಖೆಗಳನ್ನ ಒಂದಷ್ಟು ಅಲರ್ಟ್ ಮಾಡುವ, ಆ ಮೂಲಕ ಆಡಳಿತಕ್ಕೆ ಚುರುಕು ಮೂಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ, ಭ್ರಷ್ಟ ಮುಕ್ತ ಆಡಳಿತವನ್ನು ನಡೆಸಬೇಕು, ಎಲ್ಲರೂ ಸಹ ಒಟ್ಟಾಗಿ ಹೋಗೋಣ, ಒಂದಾಗಿ ಹೋಗೋಣ, ಆ ಮೂಲಕ ರಾಜ್ಯದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಮತ್ತು ರಾಜ್ಯದ ಅಭಿವೃದ್ಧಿಗೆ ನೀವು ಸಹ ಕೊಡುಗೆಯನ್ನು ಕೊಡಿ ಅಂತ ಅಧಿಕಾರಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಸಿಂಚನ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.